ನಮಸ್ಕಾರ. ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನ್ ಸಬಾ ಹಕೀಂ. ನೇಹಾ ಕೊಲೆ ಕೇಸ್ ಸಿಐಡಿ ಹೆಗಲೇರಿದೆ. ಕಾಲಮಿತಿ ಒಳಗೆ ಕೇಸ್ ಇತ್ಯರ್ಥಕ್ಕೆ ಸರ್ಕಾರ ಕ್ರಮ ಕೈಗೊಂಡಿದೆ. ಕುಟುಂಬವನ್ನ ಭೇಟಿ ಮಾಡೋದಾಗಿ ಸಿಎಂ ಹೇಳಿದ್ದಾರೆ. 4 ಬಗ್ಗೆ ತನಿಖೆಗೆ ಸಿಎಂ ಸೂಚಿಸಿದ್ದಾರೆ. ಯಾರ್ಯಾರಿದ್ದಾರೋ ಎಲ್ಲರನ್ನೂ ಅರೆಸ್ಟ್ ಮಾಡಿ ಅಂತ ನೇಹಾ ತಂದೆ ಆಗ್ರಹಿಸಿದ್ದಾರೆ. ನೇಹಾ ಹತ್ಯೆಯನ್ನ ಖಂಡಿಸಿ ರಾಜ್ಯದ ಹಲವೆಡೆ ಇವತ್ತೂ ಸಹ ಪ್ರತಿಭಟನೆ ಮುಂದುವರಿಕೆ. ಮುಸ್ಲಿಂ ಸಮುದಾಯ ಸಹ ಹಂತಕನ ರಕ್ತದಾಹವನ್ನ ಖಂಡಿಸಿದೆ. ಕರೆ ನೀಡಿದ್ದ ಅರ್ಧ ದಿನ ಧಾರವಾಡ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಇತ್ತ ಮೈಸೂರಲ್ಲಿ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ಆಗಿದೆ. ಜೆಡಿಎಸ್ಗೆ ಭಯ ಆವರಿಸಿದೆ. ಈ ಭಯವೇ ಸ್ಪರ್ಧೆಗೆ ಕಾರಣ ಅನ್ನೋದು ಎಚ್ಡಿಕೆ ರಿವೀಲ್ ಮಾಡಿದ್ದಾರೆ. ನಾಗಮಂಗಲದಲ್ಲಿ ಅಬ್ಬರಿಸಿದ ಕುಮಾರಸ್ವಾಮಿ ಹಾಲನ್ನಾದ್ರೂ ಕೊಡಿ, ವಿಷವನ್ನಾದ್ರೂ ಕೊಡಿ ಅಂತ ಭಾವುಕರಾಗಿದ್ದಾರೆ. ಇತ್ತ ದಿಂಗಾಲೇಶ್ವರ ಶ್ರೀ ಕದನ ಕಣದಿಂದ ವಾಪಸ್ ಆಗಿದ್ದಾರೆ. ಗರಿ ನೋಟು 100, 500ರ ಕಂತೆ ಕಟ್ಟು 2 ಚೀಲಗಳಲ್ಲಿ ಸಿಕ್ಕಿದ್ದು ಬರೋಬ್ಬರಿ 2 ಕೋಟಿ ರೂಪಾಯಿ. ಕಾಟನ್ಪೇಟೆ ಪೊಲೀಸರು ಈ ಹಣ ಸೀಸ್ ಮಾಡಲಾಗಿದೆ. 3 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಿಕ್ಕ ಹಣದ ಮೂಲಕ್ಕೆ ದಾಖಲೆ ಇದೆ ಅಂತ ಬಿಜೆಪಿ ಪ್ರತಿಕ್ರಿಯೆ ಕೊಟ್ಟಿದೆ. ಕೊನೆ ಹಂತದ ಪ್ರಚಾರಕ್ಕೆ 3 ಪಕ್ಷಗಳು ಬೆವರು ಹರಿಸ್ತಾ ಇವೆ. ಶಿವಮೊಗ್ಗದಲ್ಲಿ ಬಿಎಸ್ವೈಗೆ ಗೌಡ್ರ ಶಕ್ತಿ ಸಿಕ್ತು. ಗ್ರಾಮಾಂತರದಲ್ಲಿ ಡಾಕ್ಟರ್ ಚಮತ್ಕಾರ ನಡೀತಿದ್ರೆ ತಮ್ಮನಿಗೆ ಡಿಕೆಶಿ ಬಲ ತುಂಬಿದ್ರು. ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳ ನಡುವೆ ಪ್ರಚಾರ ಪೈಪೋಟಿಗೆ ಬಿದ್ದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.